ಪ್ರಕೃತಿ ದೇವರುಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ದಿನ ಜೂನ್ 5 ಅಂದರೆ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿಯ ವತಿಯಿಂದ ನಮ್ಮ ಬೈಲಹೊಂಗಲ ತಾಲೂಕಿನ ಶಿವಾನಂದ್ ಮಾಸ್ಮಡಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ವತಿಯಿಂದ ಇವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆಯಾಗಿದ್ದು ಗಿಡ ನೆಡುವ ಅಂಗವಾಗಿ ಇವತ್ತಿನ ದಿವಸ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಅದರ ಸಲುವಾಗಿ ಒಂದೆರಡು ಮಾತುಗಳನ್ನು ಶಿವಾನಂದ್ ಮಾಸ್ಮಡಿ ಸರ್ ಅವರು ಮಾತಾಡಬೇಕಂತ. ಎಲ್ಲರಿಗೂ ನಮಸ್ಕಾರ. ಬೈಲಹೊಂಗಲ ತಾಲೂಕಿನ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ರೈತ ಸಂಘಟನೆಯಾದ ಬೈಲಹೊಂಗಲ ತಾಲೂಕಿನ ಅಧ್ಯಕ್ಷರಾದಂಥ ಅಜ್ಮೀರ್ ನದಾಫ್ ಹಾಗೂ ಉಪಾಧ್ಯಕ್ಷರಾದ ಶಂಕರ್ ಬೆನಕಟ್ಟಿ ಅವರು ಹಾಗೂ ಬಾವಿಯಾಳ ಗ್ರಾಮದೊಳಗಿಂದ ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಒಂದು ಮಾವಿನ ಸಸಿಯನ್ನು ನೆಟ್ಟ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರಾದಂಥ ಈರಣ್ಣ ಕಾಜ್ಗಾರ್ ಆಗಿರ್ಬೋದು ಹಾಗೂ ನಮ್ಮ ಗ್ರಾಮ ಘಟಕದ ಸದಸ್ಯರಾದಂಥ ಶಿವಾನಂದ್ ಪೂಜಾರಿ ಅವರು ಕೂಡ ಇವತ್ತು ಈ ಜೂನ್ 5 ಅಂಗವಾಗಿ ಮಾಡಿದ್ದಾರೆ. ಈ ಜೂನ್ 5ನೇ ತಾರೀಕು ದಿವಸ ನಾವು ಇವತ್ತು ಒಂದು ಗಿಡವನ್ನು ನೆಡಾಕಂತೇಳಿ ಇವತ್ತು ನಮ್ಮ ರೈತ ಸಂಘಟನೆ ಎಲ್ಲರೂ ಬಂದೇವಿಲ್ಲ. ಇವಾಗ ಇದನ್ನ ನಾವು ನೆಟ್ಟ ಇವತ್ತಿನ ಒಂದು ದಿವ್ಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇದು ಯಾಕಪ್ಪ ಅಂತಂದ್ರೆ ಜೂನ್ 5 ಅಂದ್ರೆ ಅಷ್ಟೇ ವಿಶ್ವ ಪರಿಸರ ದಿನಾಚರಣೆ. ಇದನ್ನೆಲ್ಲ ಇದ್ರೊಳಗೆ ನಾವು ಹೋಗಿ ಗಿಡ ಹಚ್ಚೋದು ಇವತ್ತೊಂದು ದಿನ ಮಾಡಕ್ಕೆ ಹೋಗ್ಬಾರ್ರಿ. ನಾವು ಇವತ್ತು ರೈತ ಸಂಘಟನೆದವ್ರು ಯಾಕೆ ಈ ದಿನಾಚರಣೆ ಇವತ್ತು ಯಾಕೆ ಹಚ್ಚದ, ನಾವು ರೈತರ ಅಂದಮೇಲೆ ಪ್ರತಿದಿನ ನಮ್ಗೆ ವಿಶ್ವ ರೈತ ದಿನಾಚರಣೆ ಇರಬೇಕು, ವಿಶ್ವ ಪರಿಸರ ದಿನಾಚರಣೆ ಇರ್ಬೇಕು. ನಾವು ನಿರಂತರವಾಗಿ ನಮ್ಮ ಗದ್ದೆ ಒಳಗಾಗ್ಬೋದು ಗಿಡ ಹಚ್ತಿರ್ತೇವೆ, ಎಲ್ಲ ಕಡೆ ಹಚ್ಕೊಂತಾನೆ ಇರಬೇಕು. ಇವತ್ತು ಒಂದೇ ದಿನ ಅಂತೇಳಿ ಯಾರು ವಿಶ್ವ ಪರಿಸರ ದಿನಾಚರಣೆ ಐತಿ ನಾವು ಅಂತ ಗಿಡ ಕಡೆ ತೊಗೊಂಡು ಮಾಡಕ್ಕೆ ಹೋಗ್ಬಾರ್ರಿ. ರೈತರ ಅಂದಮೇಲೆ ಪ್ರತಿದಿನ ಏನಾಗ ನಾವು ಎಲ್ಲ ಥರ ಗಿಡಗಳನ್ನ ನಮ್ಮ ಗದ್ದೆ ಒಳಗೆ ಹಚ್ಕೊತಾನೆ ಇರ್ಬೇಕಂತೇಳಿ ನಾವು ಇದೊಂದು ಸಂದೇಶ ಕೊಡತ್ತೇವೆ. ಮತ್ತು ಈ ಗಿಡ ಯಾಕೆ ಹಚ್ಬೇಕಪ್ಪ ಅಂತಂದ್ರೆ ವಿಶ್ವ ಪರಿಸರ ದಿನಾಚರಣೆ ಯಾಕೆ ಮಾಡಂತಂದ್ರೆ ಈಗೇನು ನಾವು ಪ್ರತಿ ನಮ್ಮ ಮಳೆಗಾಲದ ಟೈಮ್ದಾಗ ತೋರಿ ಮಳೆ ಆಗೋ ಟೈಮ್ಗೆ ಮಳೆ ಆಗೋದು. ಯಾಕಪ್ಪ ಅಂತಂದ್ರೆ ಎಷ್ಟೋ ಇದ್ರಗಳು ಕಾಡುಗಳ ಗಿಡ ಕಡಿಯಾಕತ್ತಾರ. ಗಿಡ ಕಡ್ದ ನಂತರ ಮಳೆ ಆಗ್ತಾ ಇಲ್ಲ. ನಾವು ಬಿತ್ತು ಟೈಮ್ ಯಾವಾಗ ಇರ್ತೈತಿ, ಮಳೆಗಾಲ ಟೈಮ್ ಯಾವಾಗ ಇರ್ತೈತಿ. ಈಗ ಜೂನ್ ಸ್ಟಾರ್ಟ್ ಆಗಿ ಎಷ್ಟೋ ತಿಂಗಳು ಮಳೆ ಆಗತ್ತಿನ ಅದು ಯಾಕೆ ಆಗತ್ತಂದ್ರೆ ನಾವು ಕಾಡುಗಳನ್ನ ಎಲ್ಲ ಕಡೆ ನಾಶ ಮಾಡ್ಕೊಂಡು ಹೊಂಟಿದ್ದೆವು, ಯಾರು ಗಿಡಗಳನ್ನ ಹಚ್ತಾ ಇಲ್ಲ. ಅದೇ ಥರನಾಗಿ ಊರೊಳಗಾಗ್ಬೋದು ಹಳ್ಳಿಗಳಾಗ್ಬೋದು ಪ್ಲಾಸ್ಟಿಕ್ ಸುಡೋದು ಭಾಳ ಆಗೈತಿ. ಆದಷ್ಟು ನಾವೆಲ್ಲರೂ ಕೂಡ ಏನು ಮಾಡೋದು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು. ವಾಯು ಮಾಲಿನ್ಯ ಆಗತ್ತೈತಿ. ಈ ವಾಯು ಮಾಲಿನ್ಯದಿಂದ ಪ್ಲಾಸ್ಟಿಕ್ ಎಲ್ಲ ಬಂದ್ ಮಾಡ್ಕೊಂಡು ತೋರ ನಮ್ಗೆ ಭಾಳ ಅನುಕೂಲ ಐತಿ. ಎಲ್ಲರೂ ಆದಷ್ಟು ಏನು ಮಾಡ್ಬೇಕೈತಪ್ಪ, ಗಿಡಗಳನ್ನ ಹಚ್ಚಬೇಕು. ಗಿಡಗಳನ್ನ ಹಚ್ಚಿ ನಾವು ಆದಷ್ಟು ನಮ್ಮ ಸುತ್ತಮುತ್ತ ಗಿಡಗಳನ್ನ ಹಚ್ಚುನು. IPL ಟೀಮ್ದವರು ಡಾಟ್ ಬಾಲ್ ಹಾಕಿರೋರು ಗಿಡಗಳು ಹಚ್ತಾರ, ಆ ಕಡೆ ಮಂದಿ ಎಲ್ಲ ಹಚ್ಚತಿ. ನಾವು ರೈತರು ಹಳ್ಳಿ ಕಡೆ ಯಾಕೆ ಇದನ್ನು ಕಾರ್ಯಕ್ರಮ ಮಾಡಬಾರ್ದು? ಆದಷ್ಟು ಎಷ್ಟೋ ಮಂದಿ ವಿಶ್ವ ಪರಿಸರ ದಿನಾಚರಣೆ ಬರೀ ಹೆಸರಿಗಷ್ಟೇ ಮಾಡತ್ತಾರ. ಎಷ್ಟೋ ಸರ್ಕಾರಿ ಕೆಲಸದವ್ರು ಆಗ್ಬೋದು ಅವರು ಎಲ್ಲ ತಮ್ಮ ಗಿಡಗಳು ಹಚ್ಬೇಕು. ಈಗ ಅವರು ಎಲ್ಲ ಮರ್ತು ಬಿಟ್ಟಂಗೆ ಅನ್ಸಾಕತ್ತೈತಿ, ಇವಾಗ ಯಾರೂ ಹಚ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಬಾವಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಹಳ್ಳಿಗಳಿಗೆ ಯಾರೂ ಈ ಥರ ಕಾರ್ಯಕ್ರಮನ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷ ಈರಣ್ಣ ಕಾಜ್ಗಾರ್ ಅವರು ನಮ್ಗೆ ಹೇಳಂತಲೇ ನಾವು ಈ ಸಸಿ ನೆಡೋದು ಮಾಡಿದೆವು. ಇಲ್ಲಿ ಒಂದು ಸಸಿ ಐತಿ, ಇವಾಗ ನಾವು ಹಚ್ಚಿದ್ದು ಸಾವಿರಾರು ಸಸಿಗಳದಾವು. ಅದನ್ನೆಲ್ಲ ಒಂದು ಸ್ವಲ್ಪ ತೋರಿಸ್ರಿ. ಸಾವಿರಾರು ಸಸಿಗಳನ್ನೆಲ್ಲ ಹಚ್ಚಿದ್ವು ನಾವು. ಇದೇ ಥರ ನಮ್ಮ ಗದ್ದೆ ಒಳಗೆ ಐತ್ಲ, ಇದು ನಮ್ಮ ಶಿವಾನಂದ ಕುಂಬಾರ ಅವರ ಹೊಲ. ಇವು ಸುತ್ತಮುತ್ತ ಈ ಥರ ಹೊಲಗಳು ಹಚ್ಚಿದ ಹೊಲದೊಳಗೆ ಗದ್ದೆ ಒಳಗೆ ಗಿಡಗಳು ಹಚ್ಚಾರ ಇವ್ರ. ಇದೇ ಥರನಾಗಿ ಏನೈತ್ಲ ಎಲ್ಲರೂ ನೀವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ರಿ. ಅದು ಜೂನ್ 5ಕ್ಕೆ ಮಾತ್ರ ಸೀಮಿತವಾಗಿರದ. ಪ್ರತಿ ವರ್ಷನೂ ನಮ್ಗೆ ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ನಾವು ಗಿಡವನ್ನು ನಡುನ ಅದಕ್ಕೇನು ಮಾಡೋಣ್ರಿ, ನೀರು ಹಾಕಿ ಅದನ್ನ ಬೆಳವಣಿಗೆ ಮಾಡೋದು ನಮ್ಮೆಲ್ಲರ ರೈತರ ಕರ್ತವ್ಯ ಐತಿ. ಅದೇ ಥರ ಏನೈತಿ, ಇದು ಸರ್ಕಾರಕ್ಕಷ್ಟ ಸೀಮಿತ ಅಲ್ಲ, ಇದು ನಮ್ದು, ನಾವು ಮಾಡ್ಕೋಬೇಕು. ಏನ್ ಬಿಟ್ಟು ಸರ್ಕಾರದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರ ಅಲ್ಲಿ ಫಾರೆಸ್ಟ್ದವ್ರು ಗಿಡ ಹಚ್ತಾರು, ನಮಗೆ ಮಳೆ ಬರ್ತೈತಿ ಅನ್ಕೋತಪ್ಪ. ಅವ್ರ ಕೆಲಸ ಅವ್ರ ರೋಡ್ ಬಡ್ಡೆಗೆ ಅವರು ಗಿಡ ಹಚ್ಚಾರ. ಅದನ್ನ ಕಾಯ್ಬೇಕಾದಂಥ ರೈತರು ನಾವ. ನಮ್ಮ ದನ ಕರುಗಳು ಹೋಗಿ ಅವ್ನು ತಿನ್ನದಂಗೆ ನೋಡ್ಕೋಬೇಕಾದವ್ರು ನಾವ. ಫಾರೆಸ್ಟ್ದವ್ರು ಪಾಪ ಗಿಡ ಹಚ್ಚೋಗ್ತಾರು, ಅವ್ರು ಬೆಳಿಗ್ಗೆ ಬಂದು ನೀರು ಹಣಿಸಿ ಹೋಗ್ತಾರ, ಮಧ್ಯಾಹ್ನ ನಾವು ದನ ಕರ ಬಿಡೋರು ನಾವ. ಆ ದನಕರ ಬಿಟ್ಟಾಗ ಅಲ್ಲಿ ಗಿಡಗಳು ನಾಶ ಮಾಡ್ದಂಗೆ ಅವನು ಕಾಯ್ಬೇಕು. ನಂತರ ನಮ್ಮ ಗದ್ದೆ ಒಳಗೂ ಗಿಡ ಹಚ್ಬೇಕಂತೇಳಿ ನಾವು ರೈತ ಸಂಘದ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ಬೈಲಹೊಂಗಲ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮಾಸ್ಮಡಿ ಹಾಗೂ ನಮ್ಮ ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹದೇವ್ ಶ್ರೀ ಕಮತ್ ಸರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಅಶೋಕ್ ಕುಮಾರ್ ಕಳಸನ್ ಅವರ, ಇವರೆಲ್ಲರೂ ನಮ್ಗೆ ಆದೇಶ ಮಾಡಿದ್ದಾರೆ. ಎಲ್ಲ ರೈತರ ಗದ್ದೆಗಳಿಗೆ ಹೋಗಿ ಗಿಡವನ್ನು ನಡ್ಸ್ಬೇಕಂತೇಳಿ ನಾವು ಒಂದು ಅಭಿಯಾನ ಮಾಡ್ಕೊಂಡು ಅನ್ನೋದಕ್ಕಾಗಿ ಇವತ್ತು ಜೂನ್ 5ಕ್ಕೆ ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಹೋಗಕ್ಕೆ ಹೋಗ್ಬೇಡ್ರಿ, ಪ್ರತಿದಿನ ಒಂದೊಂದು ದಿನ ಹೋಗ್ರಿ ಅಂತೇಳಿ ನಮ್ಗೆ ಒಂದು ಕೆಲಸ ಕೊಟ್ಟಾರ. ನಾವು ಇವತ್ತಿನಿಂದ ಪ್ರತಿ ಗದ್ದೆಗಳಿಗೆ ಹೋಗಿ ಒಂದು ಗಿಡ ನೆಡ್ರಿ ಅಂತ ಆಯಾ ರೈತರಿಗೆ ಹೇಳಿ ಇಂಥ ಸಸಿ ವಿತರಣೆ ಮಾಡೋದು ನಮ್ಮ ಕೆಲಸ ಆಗೈತಿ ಅಂತೇಳಿ
ನೀವು ಹಿಂಗೆ ಮಾಡ್ರಿ ಇರಮ್ಮ ಒಂದು ಸ್ವಲ್ಪ ಇತ್ತು ತಗಣಿ Mà tí em phải rồi nè, mà tí sao có con gì